ಶಾರದಾ ಶಾರದಾಂ ಭೋಜವದನಾವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಮೇ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 6ನೇ ತಾರೀಕಿನಂದು ಬುಧ ಗ್ರಹ ಮೇಷರಾಶಿಗೆ, 23ನೇ ತಾರೀಕಿನಂದು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ರವಿಗ್ರಹ 14ನೇ ತಾರೀಕಿನಂದು ವೃಷಭ ರಾಶಿಗೆ, ಬೃಹಸ್ಪತಿ ಗ್ರಹ 14ನೇ ತಾರೀಕಿನಂದು ಮಿಥುನ ರಾಶಿಗೆ, ರಾಹುಗ್ರಹ 18ನೇ ತಾರೀಕಿನಂದು ಕುಂಭ ರಾಶಿಗೆ, ಕೇತುಗ್ರಹ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಶುಕ್ರಗ್ರಹ 31ನೇ ತಾರೀಕಿನಂದು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮುಖ್ಯವಾಗಿ ಈ ಮಾಸದಲ್ಲಿ ಬೃಹಸ್ಪತಿ ಗ್ರಹ ಮತ್ತು ರಾಹುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು. ನಾವೀಗ ಏನು ಮಾಡೋಣ ಅಂತ ಹೇಳಿ ಆದರೆ, ಮೊದಲು ಉಳಿದಂತಹ ಗ್ರಹಗಳಿಂದ ನಿಮಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡೋಣ. ಅದಾದಮೇಲೆ ಕೊನೆಗೆ ಈ ರಾಹುಗ್ರಹ ಮತ್ತು ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಇವುಗಳಿಂದ ಏನು ಫಲ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡೋಣ. ಮೊದಲಿಗೆ ಉಳಿದಂತಹ ಗ್ರಹಗಳಿಂದ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು ನೋಡಿ. ಬುಧ ಗ್ರಹ ನಿಮಗೆ ಈ ಮಾಸದಲ್ಲಿ ಚತುರ್ಥ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ನಿತ್ಯ ಸೌಖ್ಯಂ ಕಲಾಲಾಪಂ ಧನಧಾನ್ಯಾದಿ ಲಾಭದಂ ಕಾರ್ಯವೃದ್ಧಿಂಚ ವಿಜ್ಞಾನಂ ಸಿದ್ಧಿಂ ಬಂಧುಗತೆ ಬುಧೆ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಕಲಾಲಾಪ ಅಂದರೆ ಕಲಾವಿದರುಗಳಿಗೆಲ್ಲ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಅವರು ಮಾಡುತ್ತಿರುವಂತಹ ಉದ್ಯೋಗದಲ್ಲೆಲ್ಲ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸದಲ್ಲಿ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ತೃತೀಯ ಭಾವದಲ್ಲಿ ನಿಮಗೆ ಶುಕ್ರಗ್ರಹ ಮತ್ತು ಶನಿಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲೆಲ್ಲ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇವರುಗಳ ಸಂಪೂರ್ಣವಾದ ಸಹಕಾರ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಉಳಿದಂತಹ ಗ್ರಹಗಳಿಂದ ಪ್ರಾಪ್ತಿಯಾಗುವಂತಹ ಮುಖ್ಯವಾದ ಫಲಗಳು. ಈಗ ನಾವು ಈ ಹಿಂದೆಯೇ ಯೋಚನೆ ಮಾಡಿದಂತೆ ರಾಹುಗ್ರಹ ಮತ್ತು ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಅವುಗಳಿಂದ ಏನು ಫಲಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡೋಣ. ಮೊದಲನೇದಾಗಿ ಬೃಹಸ್ಪತಿ ಗ್ರಹದ ವಿಚಾರದಲ್ಲಿ 1 ವರ್ಷದಿಂದ ಬೃಹಸ್ಪತಿ ಗ್ರಹ ನಿಮಗೆ ಪಂಚಮ ಭಾವದಲ್ಲಿ ಸ್ಥಿರವಾಗಿತ್ತು. ಹಾಗಾಗಿ ಈ 1 ವರ್ಷದಲ್ಲಿ ಗುರುಗ್ರಹದಿಂದ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗಿದೆ. ಈ ತಿಂಗಳ 14ನೇ ತಾರೀಕಿನಂದು ಅದು ನಿಮಗೆ ಷಷ್ಠ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಇನ್ನು ಮುಂದೆ 1 ವರ್ಷಗಳ ಕಾಲ ಈ ಬೃಹಸ್ಪತಿ ಗ್ರಹದಿಂದ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡೋಣ. ದಾರಪುತ್ರ ವಿರೋಧಶ್ಚ ಸ್ವಜನೇ ಕಲಹಸ್ತಥಾ ಚೋರಾಗ್ನಿ ನೃಪಭೀತಿಶ್ಚ ಷಷ್ಠಮಸ್ಥೆ ಭವೇದ್ ಗುರು ಅಂತ ಹೇಳಿರುವಂಥದ್ದು. ನೀವು ಕೆಲವೊಂದಷ್ಟು ವಿಚಾರಗಳಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಅದು ಯಾವ್ಯಾವ ವಿಚಾರ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ದಾರಪುತ್ರ ವಿರೋಧಶ್ಚ, ಹೆಂಡತಿ ಮತ್ತು ಮಕ್ಕಳೊಂದಿಗೆ ಆದಷ್ಟು ನೀವು ತಾಳ್ಮೆಯಿಂದ ವರ್ತನೆಯನ್ನು ಮಾಡಬೇಕಾಗತ್ತೆ. ಅವರುಗಳ ಜೊತೆಗೆ ಒಂದಷ್ಟು ಕಲಹಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗೆ ಸ್ವಜನೇ ಕಲಹಸ್ತಥ, ತಮ್ಮ ಜನಗಳು ಸ್ನೇಹಿತರಾಗಿರಬಹುದು, ಬಂಧುಗಳಾಗಿರಬಹುದು, ಇವರುಗಳ ಜೊತೆಯೂ ಕೂಡ ಒಂದು ಸ್ವಲ್ಪ ವಿರೋಧಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಒಟ್ಟಿನಲ್ಲಿ ಎಲ್ಲ ಜನಗಳ ಜೊತೆ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಆದಷ್ಟು ನೀವು ತಾಳ್ಮೆಯನ್ನು ವಹಿಸಿ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಇನ್ನು ಚೋರಾಗ್ನಿ ನೃಪಭೀತಿಶ್ಚ, ಅಮೂಲ್ಯವಾದ ವಸ್ತುಗಳನ್ನು ಆದಷ್ಟು ನೀವು ಜೋಪಾನವಾಗಿ ಇಟ್ಕೊಳ್ಬೇಕಾಗತ್ತೆ. ಅಂದರೆ ಕೆಲವೊಂದಷ್ಟು ಅಮೂಲ್ಯವಾದ ವಸ್ತುಗಳು ಕಳೆದು ಹೋಗುವುದಕ್ಕೆ ಅವಕಾಶ ಇದೆ. ಯಾವುದೋ ಒಂದಷ್ಟು ವಸ್ತುಗಳು, ಉದಾಹರಣೆಗೆ ಹೇಳಬೇಕು ಅಂತ ಹೇಳಿ ಆದರೆ ಫೋನು ಇತ್ಯಾದಿಗಳನ್ನು ನೀವು ಹೇಗೋ ಎಲ್ಲಿಗಾದರೂ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲೆಲ್ಲ ತಗೊಂಡು ಹೋಗಿರ್ತೀರಿ, ಅಲ್ಲೇ ಎಲ್ಲೋ ಇಟ್ಟು ಬಂದುಬಿಡುವಂಥದ್ದು ಇರಬಹುದು. ಅಥವಾ ಕೆಲವೊಂದಷ್ಟು ಅಮೂಲ್ಯವಾದ ವಸ್ತುಗಳು ಕಳೆದು ಹೋಗುವುದಕ್ಕೆ ನಿಮಗೆ ಅವಕಾಶ ಅಂತ ಹೇಳುವಂಥದ್ದಿದೆ. ಹಾಗಾಗಿ ಇಷ್ಟು ವಿಚಾರಗಳಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಯಾಕೆ ಹೇಳಿ, ಇದೀಗ ಬೃಹಸ್ಪತಿ ಗ್ರಹ ನಿಮಗೆ ಇನ್ನು ಮುಂದೆ 1 ವರ್ಷಗಳ ಕಾಲ ಷಷ್ಠ ಭಾವದಲ್ಲಿ ಇರುವುದರಿಂದಾಗಿ ಈ ರೀತಿಯಾದಂತಹ ಫಲ. ಇನ್ನು ರಾಹುಗ್ರಹ ಕೂಡ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ರಾಹುಗ್ರಹ
ಈ ಹಿಂದೆ 1.5 ವರ್ಷದಿಂದ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿತ್ತು. ಹಾಗಾಗಿ ಈ ರಾಹುಗ್ರಹದಿಂದಲೂ ಕೂಡ ನಿಮಗೆ ಅನೇಕ ವಿಚಾರದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗಿದೆ. ಈ ರಾಹುಗ್ರಹದಿಂದ ಅನೇಕ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ನಿಮಗೆ ಇಲ್ಲಿಯವರೆಗೂ ಕೂಡ ಪ್ರಾಪ್ತಿಯಾಗಿದೆ. ಈಗ ಆ ರಾಹುಗ್ರಹ ನಿಮಗೆ ದ್ವಿತೀಯ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಅವಾಗೇನು ಮುಖ್ಯವಾಗಿ ಕಲಹಂ ಅಂತ ಹೇಳಿರುವಂಥದ್ದು. ಇಲ್ಲೂ ಕೂಡ ಅದನ್ನೇ ಹೇಳಿರುವಂಥದ್ದು. ಏನು ಹೇಳಿ, ಒಂದಷ್ಟು ಗಲಾಟೆಗಳೆಲ್ಲ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಆದಷ್ಟು ಈ ವರ್ಷದಲ್ಲಿ ನೀವೇ ಆದಷ್ಟು ತಾಳ್ಮೆಯನ್ನು ವಹಿಸಿ ವರ್ತನೆಯನ್ನು ಮಾಡಬೇಕಾಗತ್ತೆ. ಯಾವುದೇ ಜನಗಳ ಜೊತೆ ವ್ಯವಹಾರ ಮಾಡುವಂಥದ್ದು ಅಂತ ಹೇಳಿ ಆದರೂ ಕೂಡ ಆದಷ್ಟು ನೀವು ತಾಳ್ಮೆಯನ್ನು ವಹಿಸಬೇಕಾಗತ್ತೆ. ಇನ್ನು ಕೇತುಗ್ರಹ ನಿಮಗೆ ಈ ವರ್ಷದಲ್ಲಿ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಈಗ ಮನಸ್ಸಲ್ಲಿ ಒಂದು ಗೊಂದಲ ಉಂಟಾಗತ್ತಲ್ವಾ, ಅಲ್ಲ ಸ್ವಾಮಿ, ಬೃಹಸ್ಪತಿ ಗ್ರಹ ಷಷ್ಠ ಭಾವಕ್ಕೆ ಹೋಯ್ತು ಅಂತ ಹೇಳಿ ಹೇಳ್ತಾ ಇದ್ದೀವಿ, ಅದರಿಂದ ಕೂಡ ನಮ್ಗೆ ಒಳ್ಳೆ ಫಲ ಇಲ್ಲ. ಇನ್ನು ರಾಹುಗ್ರಹ ದ್ವಿತೀಯ ಭಾವಕ್ಕೆ ಬಂತು, ಕೇತುಗ್ರಹ ಕೂಡ ಅಷ್ಟಮ ಭಾವಕ್ಕೆ ಹೋಯ್ತು, ಅಲ್ಲೂ ಕೂಡ ನೀವು ಕೆಲವೊಂದು ವಿಚಾರಕ್ಕೆಲ್ಲ ಜೋಪಾನವಾಗಿರ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, ಅಲ್ಲಿಗೆ ನಮಗೆ ಈ ವರ್ಷ ಸಂಪೂರ್ಣವಾಗಿ ಕಷ್ಟವೇ ಆಗಿ ಹೋಗುತ್ತಾ ಅಂತ ಕೇಳಿದರೆ ಆ ರೀತಿ ಇಲ್ಲ. ಈಗ ನೋಡಿ, ಇಲ್ಲಿ ನಾವು ಒಂದು ವಿಚಾರವನ್ನು ಗಮನಿಸಬೇಕಾಗುತ್ತೆ. ಹೋದ ವರ್ಷದಲ್ಲಿ ನಿಮಗೆ ಬೃಹಸ್ಪತಿ ಗ್ರಹವು ಅತ್ಯಂತ ಉತ್ತಮವಾಗಿ ಸ್ಥಿತವಾಗಿತ್ತು, ರಾಹುಗ್ರಹವು ಕೂಡ ಅತ್ಯಂತ ಉತ್ತಮವಾಗಿ ಸ್ಥಿತವಾಗಿತ್ತು. ಆದರೆ ಶನಿಗ್ರಹ ಎಲ್ಲಿತ್ತು ಹೇಳಿ, ದ್ವಿತೀಯ ಭಾವದಲ್ಲಿ ಇತ್ತು. ನಿಮಗೆ 7.5 ಅಂತ ಹೇಳುವಂಥದ್ದು ನಡೀತಾ ಇತ್ತು. ಈಗ ಮೊನ್ನೆ ಮಾರ್ಚ್ 29ನೇ ತಾರೀಕಿಗೆ ಆ ಶನಿಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡಿರೋದ್ರಿಂದಾಗಿ 7.5 ಅಂತ ಹೇಳುವಂಥದ್ದು ಮುಕ್ತಾಯವಾಗಿದೆ. ಜೊತೆಗೆ ಶನಿಗ್ರಹದಿಂದ ನಾನು ಹೋದ ಮಾಸದಲ್ಲೇ ಅದನ್ನು ಯೋಚನೆ ಮಾಡಿದ್ದೇನೆ, ಅನೇಕ ಉತ್ತಮವಾದ ಫಲಗಳು ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿ ಆಗುತ್ತೆ. ಅಲ್ಲಿಗೆ ಏನು ಗೊತ್ತಾ, ಹೋದ ವರ್ಷಗಳನ್ನೆಲ್ಲ ಅವಲೋಕನವನ್ನು ಮಾಡಿದಾಗ ನಿಮಗೆ ಶನಿಗ್ರಹದಿಂದ ಅನೇಕ ಅನಿಷ್ಟ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗ್ತಿತ್ತು. ಆದರೆ ಗುರುಗ್ರಹ ಮತ್ತು ರಾಹುಗ್ರಹದಿಂದ ಒಳ್ಳೆ ಫಲ ಪ್ರಾಪ್ತಿ ಆಗ್ತಿತ್ತು. ಈ ವರ್ಷದಲ್ಲಿ ಶನಿಗ್ರಹದಿಂದ ಅನಿಷ್ಟ ಫಲ ಪ್ರಾಪ್ತಿ ಆಗುವುದಿಲ್ಲ, ಒಳ್ಳೆ ಫಲ ಪ್ರಾಪ್ತಿ ಆಗುತ್ತೆ. ಆದರೆ ರಾಹುಗ್ರಹ ಮತ್ತು ಬೃಹಸ್ಪತಿ ಗ್ರಹಗಳಿಂದ ಒಂದು ಸ್ವಲ್ಪ ಅನಿಷ್ಟವಾದಂತಹ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಹಾಗಾದರೆ ನಿಮಗೆ ಅಭಿವೃದ್ಧಿ ಅಂತ ಹೇಳುವಂಥದ್ದು ಯಾವಾಗಿಂದ ಆಗತ್ತೆ ಅಂತ ಕೇಳಿದರೆ, ಅಭಿವೃದ್ಧಿ ಅಂತ ಹೇಳುವಂಥದ್ದು ಆಗತ್ತೆ ನಿಮ್ಮ ಜೀವನದಲ್ಲಿ, ಅದು ಮುಂದಿನ ವರ್ಷದಿಂದ. ಇದನ್ನು ವರ್ಷ ಭವಿಷ್ಯವನ್ನು ಹೇಳುವಂತಹ ಸಮಯದಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೀನಿ, 2026ನೇ ಇಸ್ವಿ ಅಂತ ಹೇಳುವಂಥದ್ದು ನಿಮಗೆ ತುಂಬ ಚೆನ್ನಾಗಿದೆ. ಹಾಗಾದರೆ ಈ ವರ್ಷ ಏನು ಅಂತ ಕೇಳಿದರೆ, ನಿಮಗೆ 7.5 ಒಂದಷ್ಟು ಕಳೆದು ಹೋಗಿತ್ತಲ್ಲ, ಯಾವುದು ಉದ್ಯೋಗ ಹೋಗಿರುವಂಥದ್ದು ಇರಬಹುದು, ಅಥವಾ ಒಂದಷ್ಟು ಸಮಸ್ಯೆಗಳು ಅಂತ ಹೇಳುವಂಥದ್ದು ಉಂಟಾಗಿತ್ತಲ್ಲ, ಆ ರೀತಿಯಾಗಿ ಕಳೆದು ಹೋಗಿರುವಂಥದ್ದನ್ನೆಲ್ಲ ಮತ್ತೆ ಪಡೆದುಕೊಳ್ಳುವಂತಹ ಸಮಯ ಅಂತ. ಈ ಹಿಂದೆ ಆಗಿದ್ದ ಸಮಸ್ಯೆಗಳೆಲ್ಲ ಸರಿಯಾಗುತ್ತೆ ಈ ವರ್ಷದಲ್ಲಿ. ಆದರೆ ಅಭಿವೃದ್ಧಿ, ವಿಶೇಷವಾಗಿ ಅಭಿವೃದ್ಧಿ ಅಂತ ಹೇಳುವಂಥದ್ದು ನಿಮಗೆ ಮುಂದಿನ ವರ್ಷದಲ್ಲಿ ಉಂಟಾಗುತ್ತೆ. ಇನ್ನೂ ಸರಳವಾಗಿ ಹೇಳಬೇಕು ಅಂತ ಹೇಳಿ ಆದರೆ ಈ ಒಂದು ಸಂಶಯ ಇರುತ್ತೆ, ಈ ಬೃಹಸ್ಪತಿ ಗ್ರಹ ರಾಹುಗ್ರಹ ಎಲ್ಲ, ಬೃಹಸ್ಪತಿ ಗ್ರಹ ಷಷ್ಠ ಭಾವದಲ್ಲಿ, ರಾಹುಗ್ರಹ ದ್ವಿತೀಯ ಭಾವದಲ್ಲೆಲ್ಲ ಸ್ಥಿತವಾಗಿರೋದ್ರಿಂದ ತುಂಬ ಸಮಸ್ಯೆ ಉಂಟಾಗುತ್ತಾ? ನೀವು ಹೇಳಿದ್ರಿ ಕೆಲವೊಂದು ವಿಚಾರದಲ್ಲೆಲ್ಲ ಜೋಪಾನವಾಗಿರಬೇಕು ಅಂತ ಹೇಳಿ. ಇದನ್ನೆಲ್ಲ ಕೇಳಿದವಾಗ ತುಂಬ ಸಮಸ್ಯೆ ಉಂಟಾಗುತ್ತೇನೋ ಅಂತ ಹೇಳಿ ಅನಿಸುತ್ತಲ್ಲ ಅಂತ ಕೇಳಿದರೆ, ಆ ರೀತಿಯಾಗಿ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದರೆ, ನೀವೀಗ 7.5 ಮುಗಿಸ್ಬಿಟ್ಟಿದ್ದೀರಿ. ಇದೇನು ಒಳ್ಳೆ ಫಲ ಇಲ್ಲ ರಾಹುಗ್ರಹ ಬೃಹಸ್ಪತಿ ಗ್ರಹದಿಂದ. ಆದರೆ ಆ ಕಷ್ಟದ ಮುಂದೆ ಈ ಕಷ್ಟ ಏನೂ ಇಲ್ಲ. ಹಾಗಾಗಿ ನೀವು ಈ ವರ್ಷದಲ್ಲಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ ವರ್ಷದಲ್ಲೂ ಕೂಡ ಕೆಲವೊಂದಷ್ಟು ಕಷ್ಟಗಳು ಅಂತ ಹೇಳುವಂಥದ್ದು ಇದೆ. ಆದರೆ ಈ ಹಿಂದೆ ಇತ್ತಲ್ಲ ಕಷ್ಟ, ಅದಕ್ಕೆ ಹೋಲಿಸಿದಂತಹ ಪಕ್ಷದಲ್ಲಿ ಈ ವರ್ಷದಲ್ಲಿ ಅತಿ ಹೆಚ್ಚು ಕಷ್ಟ ಅಂತ ಹೇಳುವಂಥದ್ದು ಇಲ್ಲ. ಅಲ್ಲಿಗೆ ಇದನ್ನು ನಾನು ನಿಮಗೆ ಸರಳವಾಗಿ ಹೇಳಬೇಕು ಅಂತ ಹೇಳಿ ಆದರೆ, ನೋಡಿ, ನಾವೀಗ ಕಾಫಿಯನ್ನು ಕುಡಿತಾ ಇರ್ತೀವಿ. ಕಾಫಿ ನಮಗೆ ಸಿಹಿಯಾಗಿದೆ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಅದ್ರ ಮಧ್ಯೆ ನಮಗೆ ಯಾರೋ ಒಂದು ಸ್ವೀಟನ್ನು ತಂದು ಕೊಡ್ತಾರೆ, ನಾವು ಆ ಸ್ವೀಟನ್ನು ತಿಂದುಬಿಡ್ತೀವಿ. ಅದಾದಮೇಲೆ ಮತ್ತೆ ಕಾಫಿಯನ್ನು ಕುಡಿಯೋಕ್ಕೆ ಹೋದರೆ ಆ ಕಾಫಿ ನಮಗೆ ಚಪ್ಪೆ ಅಂತ ಹೇಳಿ ಅನಿಸುತ್ತೆ. ಹೌದಾ ಅಲ್ವಾ? ಇದು ಜೀವನದಲ್ಲಿ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಅನುಭವ ಆಗಿರುತ್ತೆ. ಯಾಕೆ ಹೇಳಿ, ವಾಸ್ತವವಾಗಿ ಕಾಫಿ ಸಿಹಿಯಾಗೇ ಇರುತ್ತೆ. ಆದರೆ ನಾವು ಅದಕ್ಕಿಂತಲೂ ಅತಿ ಹೆಚ್ಚು ಸಿಹಿಯಾದ ವಸ್ತುವನ್ನು ತಿಂದಿರೋದ್ರಿಂದಾಗಿ ಇದೀಗ ನಮಗೆ ಚಪ್ಪೆ ಅಂತ ಹೇಳಿ ಅನಿಸುವುದಕ್ಕೆ ಶುರುವಾಗುತ್ತೆ. ಅದೇ ರೀತಿಯಾಗಿ ನೀವು ಅತ್ಯಂತ ದೊಡ್ಡ ಮಟ್ಟದ ಕಷ್ಟವನ್ನು ಅನುಭವಿಸಿರೋದ್ರಿಂದಾಗಿ ಈಗ ರಾಹುಗ್ರಹ ಮತ್ತು ಬೃಹಸ್ಪತಿ ಗ್ರಹದಿಂದ ಒಂದು ಸ್ವಲ್ಪ ಕಷ್ಟಗಳು ಉಂಟಾದರೂ ಕೂಡ ಅದು ಅದ್ರ ಮುಂದೆ ಯಾವ ಲೆಕ್ಕಕ್ಕೂ ಕೂಡ ಇಲ್ಲ. ಹಾಗಾಗಿ ಹೋದ ವರ್ಷಕ್ಕಿಂತ ಈ ವರ್ಷ ನಿಮಗೆ ಒಂದು ಸ್ವಲ್ಪ ಉತ್ತಮವಾಗಿದೆ ಅಂತ ಹೇಳುವಂಥ ಅನುಭವ ಉಂಟಾಗತ್ತೆ. ಆದರೆ ವಿಶೇಷವಾಗಿ ಅಭಿವೃದ್ಧಿ ಎನ್ನುವಂಥದ್ದು ನಿಮಗೆ 2026ನೇ ಇಸ್ವಿಯಲ್ಲಿ ಆರಂಭ ಆಗುತ್ತೆ. ಈಗ ಗುರುಗ್ರಹ ಷಷ್ಠ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಕೆಲವೊಂದು ವಿಚಾರಗಳಲ್ಲಿ ನಾನು ಜೋಪಾನವಾಗಿರಬೇಕು ಅಂತ ಹೇಳಿದ್ದೀನಿ. ಒಂದನೇದಾಗಿ ನೀವು ಆ ವಿಚಾರಗಳಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕು.
ಕೊನೆಗೆ ನಾನು ಕೆಲವೊಂದಷ್ಟು ಪರಿಹಾರಗಳನ್ನು ಕೂಡ ಹೇಳ್ತೀನಿ. ಆ ಪರಿಹಾರಗಳನ್ನು ನೀವು ಮಾಡಿಕೊಂಡಂತಹ ಪಕ್ಷದಲ್ಲಿ ಅವಾಗ ಆ ಬೃಹಸ್ಪತಿ ಗ್ರಹದಿಂದ ಅತಿ ಹೆಚ್ಚು ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುವುದಿಲ್ಲ. ಹಾಗಾದ್ರೆ ಏನೇನು ಮಾಡ್ಕೊಳ್ಬೇಕು ಅದನ್ನ ನೋಡೋಣ. ಮೊದಲನೇದಾಗಿ ಗುರುಗ್ರಹಕ್ಕೆ ಪೀತವಸ್ತ್ರಂ ಅಂತ ಹೇಳಿರುವಂಥದ್ದು, ಅಂದ್ರೆ ನೀವು ಹಳದಿ ಬಣ್ಣದ ಬಟ್ಟೆಯ ದಾನವನ್ನು ಕೊಡಬೇಕಾಗತ್ತೆ ಒಂದನೇದು. ಎರಡನೇದು, ಆದಷ್ಟು ನೀವು ಈ ವರ್ಷದಲ್ಲಿ ಗುರುಗಳ ಸೇವೆಯನ್ನು ಮಾಡಿಕೊಳ್ಬೇಕು. ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನೀವು ಯಾರನ್ನು ಗುರುಗಳ ಒಂದು ಸ್ಥಾನದಲ್ಲಿ ಇಟ್ಟುಕೊಂಡಿದ್ದೀರೋ ಆ ವ್ಯಕ್ತಿಗಳಿಗೆ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದು, ಅವರಿಂದ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು, ಆದಷ್ಟು ಗುರುಗಳ ಸೇವೆಯನ್ನು ನೀವು ಈ ವರ್ಷದಲ್ಲಿ ಮಾಡಿಕೊಳ್ಬೇಕು. ಈ ರೀತಿಯಾಗಿ ನೀವು ಮಾಡುವುದರಿಂದ ಬೃಹಸ್ಪತಿ ಗ್ರಹ ಷಷ್ಠಭಾವದಲ್ಲಿ ಸ್ಥಿರವಾಗಿದ್ರೂ ಕೂಡ ನಿಮಗೆ ಅತಿ ಹೆಚ್ಚು ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಅಲ್ಲಿಗೆ ನಾವೀಗ ಏನೇನು ಮಾಡಿದ್ವಿ ಹೇಳಿ. ಮೊದಲು ಈ ಮಾಸದಲ್ಲಿ ನಿಮಗೆ ಉಳಿದಂತಹ ಎಲ್ಲ ಗ್ರಹಗಳಿಂದ ಏನೇನು ಫಲ ಪ್ರಾಪ್ತಿ ಆಗುತ್ತೆ ಅನ್ನುವಂಥ ವಿಚಾರವನ್ನು ನೋಡಿದ್ವಿ. ಅದಾದಮೇಲೆ ಬೃಹಸ್ಪತಿ ಗ್ರಹ ಷಷ್ಠ ಭಾವಕ್ಕೆ ಹೋಗಿರುವಂಥದ್ದು, ರಾಹು ಗ್ರಹ ದ್ವಿತೀಯ ಭಾವಕ್ಕೆ ಬಂದಿರುವಂಥದ್ದು. ಹಾಗಾಗಿ ಯಾವ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕು ಅಂತ ಹೇಳುವಂಥ ವಿಚಾರವನ್ನು ಕೂಡ ನೋಡಿದ್ವಿ. ಅದಕ್ಕೇನು ಪರಿಹಾರವನ್ನು ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಕೂಡ ನೋಡಿ ಆಯಿತು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ನಾವು ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಆದಷ್ಟು ನೀವು ತಾಳ್ಮೆಯಿಂದ ವರ್ತನೆಯನ್ನು ಮಾಡಬೇಕಾಗುತ್ತೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದರೆ ಅಮೂಲ್ಯವಾದ ವಸ್ತುಗಳನ್ನು ಆದಷ್ಟು ನೀವು ಜೋಪಾನವಾಗಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ, ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದಷ್ಟು ನೀವು ಈ ಮಾಸದಲ್ಲಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ.